ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿ ಖುಷಿಯಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಒಂದು ಈಸಿಯಾಗಿ ಸಖತ್ ಟೇಸ್ಟಿಯಾಗಿರೋ ಬ್ರೆಡ್ಡಲ್ಲಿ ಒಂದು ಸ್ನ್ಯಾಕ್ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಮಾಡೋಕ್ಕೆ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಮತ್ತು ತುಂಬ ಜಾಸ್ತಿ ಟೈಮು ಏನು ಬೇಕಾಗಲ್ಲ. ಮತ್ತು ಏನಾದರೂ ಸಂಜೆ ಹೊತ್ತು ಚೆನ್ನಾಗಿ ಕ್ರಿಸ್ಪಿಯಾಗಿ ತಿನ್ನಬೇಕು ಅನಿಸುವಾಗ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲು ಬ್ರೆಡ್ನ ಒಂದು ಬೌಲಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕೋಣ. ಜಾಸ್ತಿ ನೀರು ಹಾಕಬಾರ್ದು, ಬ್ರೆಡ್ಡು ನೆನೆಯೋಷ್ಟು ನೀರು ಹಾಕಿದ್ರೆ ಸಾಕು. ನಾನಿಲ್ಲಿ ಸುಮಾರು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕಬೇಡಿ, ಜಾಸ್ತಿ ಹಾಕಿದ್ರೆ ಬ್ರೆಡ್ಡೆಲ್ಲ ಒಂಥರ ನೀರು ಆಗುತ್ತೆ. ಇವಾಗ ಬ್ರೆಡ್ನ ಕೈಯಲ್ಲಿ ಚೆನ್ನಾಗಿ ಒತ್ತಿ ಬ್ರೆಡ್ಡಲ್ಲಿರೋ ಎಕ್ಸಸ್ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗಿಬೇಕು. ಒಂದು ಬೌಲ್ಗೆ ಬ್ರೆಡ್ನ ನಾವು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆಲೂಗೆಡ್ಡೆ. ನಾನು 4 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಇವಾಗ ಒಂದು ಗ್ರೇಟರ್ ತಗೊಂಡು ಅದನ್ನು ಸಣ್ಣ ಸೈಡಲ್ಲಿ ಆಲೂಗೆಡ್ಡೆನ ಚೆನ್ನಾಗಿ ಯಾವುದೇ ಗಂಟಿಲ್ಲದೆ ಫೈನಾಗಿ ತುರ್ಕೋಬೇಕು. ನೋಡಿ ಆಲೂಗೆಡ್ಡೆ ಎಷ್ಟು ಚೆನ್ನಾಗಾಗಿದೆ. ಕೈಯಿಂದ ಸ್ಮ್ಯಾಶ್ ಮಾಡಿದ್ರೂ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಲ್ಲ. ಇವಾಗ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆನ ಬ್ರೆಡ್ಡಿಗೆ ಹಾಕೊಳ್ಳೋಣ. ಇದಾದಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ನಾನಿಲ್ಲಿ 8 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದನ್ನು ತುರಿದಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಟೇಸ್ಟ್ ಈ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1.5 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ. ಬೈಂಡಿಂಗ್ಗೆ ಅಂತ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸಾಫ್ಟಾಗಿ ಚಪಾತಿ ಹಿಟ್ಟು ಥರ ಮಾಡಬೇಕು. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಚೋದನ್ನ ಮರಿಬೇಡಿ, ಇದರಿಂದ ಹಿಟ್ಟು ಅಂಟಲ್ಲ. ಈಗ ಹಿಟ್ಟನ್ನ ಅರ್ಧ ಭಾಗ ತಗೊಂಡು ಕೈಯಿಂದ ಚೆನ್ನಾಗಿ ರೋಲ್ ಮಾಡೋಣ. ಉದ್ದಕ್ಕೆ ತೆಳ್ಳಗೆ ರೋಲ್ ಮಾಡಿ, ತುಂಬ ದಪ್ಪ ಮಾಡಬೇಡಿ, ಯಾಕಂದರೆ ನಾವು ಇದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ತಾ ಇದ್ದೀವಿ. ಈಗ ಕೈಯಿಂದ ಒತ್ತಿ ಚೆನ್ನಾಗಿ ಶೇಪ್ ಕೊಡೋಣ. ಎಲ್ಲ ಕಡೆ ಸಮನಾಗಿರಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗಬಾರ್ದು. ಇವಾಗ ಸೈಡ್ ಕಟ್ ಮಾಡಿ ಟ್ರಯಾಂಗಲ್ ಶೇಪ್ಗೆ ಕಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿರೋ ಟ್ರಯಾಂಗಲ್ಸ್ ರೆಡಿಯಾಗಿದೆ. ಈಗ ಫ್ರೈ ಮಾಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ಜಾಸ್ತಿ ಆಯಿಲ್ ಬೇಡ, ನಾವು ಶಾಲೋ ಫ್ರೈ ಮಾಡ್ತಾ ಇರೋದು, ಡೀಪ್ ಫ್ರೈ ಅಲ್ಲ. ಎಣ್ಣೆ ಬಿಸಿ ಆಗಿದೆ. ಇವಾಗ ಮಾಡ್ಕೊಂಡಿರೋ ಟ್ರಯಾಂಗಲ್ಸ್ನ ಪ್ಯಾನ್ಗೆ ಹಾಕಿ ಐ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಶಾಲೋ ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. 2 ಸೈಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬಿಸಿ ಆಗಿರೋ ಕ್ರಿಸ್ಪಿ ಬ್ರೆಡ್ ಟ್ರಯಾಂಗಲ್ ರೆಡಿ ಆಗಿದೆ. ನಾನು ಇದ್ರ ಜೊತೆಗೆ ಟೊಮೊಟೊ ಕೆಚಪ್ ಮತ್ತು ಸೆಜ್ವಾನ್ ಚಟ್ನಿ ತೊಗೊಂಡಿದ್ದೀನಿ.
ಬನ್ನಿ ಫಸ್ಟು ಟೊಮೊಟೊ ಕೆಚಪ್ಪಲ್ಲಿ ನಾನು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ಹೇಳಿ ನೋಡೋಣ. ಸಾಕಾಗಿದೆ. ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಫ್ಲೇವರ್ ಹಂಗೆ ಚೆನ್ನಾಗಿ ಸಿಗ್ತಾ ಇದೆ ಬಾಯಿಗೆ. ಇವಾಗ ಸೆಜ್ವಾನ್ ಚಟ್ನಿ ಟ್ರೈ ಮಾಡೋಣ. ಇದು ಸಾಕಾಗಿದೆ. ನನಗೆ ಸೆಜ್ವಾನ್ಗಿಂತ ಟೊಮೊಟೊ ಕೆಚಪ್ಪೇ ಜಾಸ್ತಿ ಇಷ್ಟ ಆಯಿತು. ತಿಂತಾಯಿದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಫ್ಲೇವರ್ ಅಂತೂ ಸಖತ್ತಾಗಿತ್ತು. ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸು ಸಖತ್ತಾಗಿ ಬಾಯಿಗೆ ಫ್ಲೇವರ್ ಕೊಡ್ತಾ ಇದೆ, ಸಖತ್ತಾಗಿ ಬಾಯಿಗೆ ರುಚಿ ಕೊಡ್ತಾ ಇದೆ. ನನಗಂತೂ ಟೊಮೊಟೊ ಕೆಚಪ್ ಜೊತೆ ತಿಂದಿದ್ದು ತುಂಬ ಇಷ್ಟ ಆಯಿತು. ನೀವು ಮನೇಲಿ ಟ್ರೈ ಮಾಡಿ, ನಿಮಗೆ ಇವೆರಡು ಕೆಚಪ್ಪಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು.